ಅನುದಾನ ಹಂಚಿಕೆಯಲ್ಲಿ ತೆರಿಗೆಯ ಪಾಲನ್ನು ರಾಜ್ಯಗಳಿಗೆ ಹಂಚುವಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ನೋದು ಸಿದ್ದರಾಮಯ್ಯನವರ ವಾದ. ಸಿದ್ದರಾಮಯ್ಯನವರ ವಾದ ಏನು ಅನ್ನೋದನ್ನು ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ. ಕಳೆದ 5-6 ವರ್ಷಗಳಲ್ಲಿ 1,87,000 ಕೋಟಿಯಷ್ಟು ತೆರಿಗೆಯ ಪಾಲು ಕರ್ನಾಟಕಕ್ಕೆ ಬರಬೇಕಾಗಿತ್ತು. ನ್ಯಾಯಸಮ್ಮತವಾಗಿ ಅದು ಅನ್ಯಾಯ ಆಗಿದೆ ಅನ್ನೋದು ಸಿದ್ದರಾಮಯ್ಯನವರ ವಾದ. 14ನೇ ಹಣಕಾಸು ಆಯೋಗದಲ್ಲಿ ತೆರಿಗೆಯ ಪಾಲು ರಾಜ್ಯಗಳಿಗೆ ಚೆನ್ನಾಗಿ ಹಂಚಿಕೆ ಆಗ್ತಾ ಇತ್ತು. ಕರ್ನಾಟಕದ ವಿಷಯಕ್ಕೆ ಬಂದರೆ 4.71ರಷ್ಟಿತ್ತು. ಅದೇ ರೀತಿ ಹಂಚಿಕೆಯಾಗಿದ್ದಿದ್ರೆ ನಮಗೆ 1,87,000 ಕೋಟಿಯಷ್ಟು ನಷ್ಟ ಆಗ್ತಾ ಇರಲಿಲ್ಲ. ಆಗ 4.71ರಷ್ಟು ಪಾಲು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಿಗ್ತಾ ಇತ್ತು. ಈಗ 15ನೇ ಹಣಕಾಸು ಆಯೋಗದಲ್ಲಿ 3.64ಕ್ಕೆ ಇಳಿದಿದೆ ಅನ್ನೋದು ಸಿದ್ದರಾಮಯ್ಯನವರ ವಾದ. 14ನೇ ಆಯೋಗನೇ ಇದ್ದಿದ್ರೆ ಕರ್ನಾಟಕಕ್ಕೆ 62,000 ಕೋಟಿಯಷ್ಟು ಪಾಲು ತೆರಿಗೆಯ ಪಾಲು ನಮಗೆ ಸಿಗ್ತಾ ಇತ್ತು. ಆ ಪಾಲು ಈಗ 15ನೇ ಹಣಕಾಸು ಆಯೋಗದಿಂದ ನಮಗೆ ಸಿಗಬೇಕಾದಂತಹ ತೆರಿಗೆಯ ಪಾಲು ನಮಗೆ ಸಿಗ್ತಾ ಇಲ್ಲ. ಜೊತೆಗೆ ನಾವು 100 ರೂಪಾಯಿ ತೆರಿಗೆಯನ್ನು ಕೇಂದ್ರ ಸರ್ಕಾರಕ್ಕೆ ಪಾವತಿ ಮಾಡಿದರೆ ನಮಗೆ ಸಿಗ್ತಾ ಇರೋದು ಕೇವಲ 12ರಿಂದ 13 ರೂಪಾಯಿ ಅಂತ ಸಿದ್ದರಾಮಯ್ಯನವರು ಆರ್ಗ್ಯೂ ಮಾಡ್ತಾ ಇದ್ದಾರೆ. 15ನೇ ಹಣಕಾಸು ಆಯೋಗದಲ್ಲಿ ಯಾವುದೇ ದಕ್ಷಿಣ ಭಾರತದಿಂದ ಯಾವುದೇ ಪ್ರತಿನಿಧಿಗಳಿಲ್ಲ. ಆಯೋಗ ರಚಿಸುವವರೇ ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿಯವರು. ಹಾಗಾಗಿ ಕರ್ನಾಟಕಕ್ಕೆ ಆಗುತ್ತಿರುವ ಅನ್ಯಾಯಕ್ಕೆ ನರೇಂದ್ರ ಮೋದಿಯವರೇ ಕಾರಣ ಅನ್ನೋದು ಸಿದ್ದರಾಮಯ್ಯನವರ ಆರೋಪ. ಸಿದ್ದರಾಮಯ್ಯನವರು ಹೇಳ್ತಾರೆ 1,87,000 ಕೋಟಿಯಷ್ಟು ತೆರಿಗೆಯ ಹಂಚಿಕೆಯಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಕಳೆದ 5-6 ವರ್ಷಗಳಲ್ಲಿ. ಅದರ ಬ್ರೇಕಪ್ಸನ್ನು ಕೂಡ ಸಿದ್ದರಾಮಯ್ಯನವರು ಕೊಡ್ತಾರೆ. GST ಅನುದಾನದಿಂದ 59,000 ಕೋಟಿಯಷ್ಟು ನಷ್ಟ ಆಗುತ್ತೆ. ಸೆಸ್ ಮತ್ತು ಸರ್ಚಾರ್ಜ್ನಿಂದ 55,000 ಕೋಟಿ ನಷ್ಟ ಆಗುತ್ತೆ. ತೆರಿಗೆಯ ಪಾಲಿನ ಹಂಚಿಕೆಯಿಂದ ಮತ್ತೆ ರಾಜ್ಯಕ್ಕೆ ನಷ್ಟ ಆಗುತ್ತೆ, ಅದು 62,000 ಕೋಟಿಯಷ್ಟು ನಷ್ಟ. ವಿಶೇಷ ಅನುದಾನ 12,000 ಕೋಟಿಯಷ್ಟು. ಇದೆಲ್ಲವೂ ಸೇರಿದ್ರೆ 1,87,000 ಕೋಟಿಯಷ್ಟು ತೆರಿಗೆ ನಷ್ಟ ಕಳೆದ 5-6 ವರ್ಷಗಳಲ್ಲಿ ಆಗಿದೆ ಅನ್ನುವುದು ಸಿದ್ದರಾಮಯ್ಯನವರ ವಾದ. ಈ ವಾದಕ್ಕೆ BJPಯಿಂದ ಒಂದು ಕೌಂಟರ್ ಆರ್ಗ್ಯುಮೆಂಟ್ ಕೂಡ ಇದೆ. BJPಯವರು ಏನು ಹೇಳ್ತಾ ಇದ್ದಾರೆ? BJPಯವರು ಹೇಳ್ತಿರೋದು ಸಿದ್ದರಾಮಯ್ಯನವರ ಸರ್ಕಾರ ಬೇಕಾಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ರಾಜ್ಯದ ಬೊಕ್ಕಸಕ್ಕೆ ನಷ್ಟವನ್ನು ಮಾಡ್ತಾ ಇದೆ. ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಪರಿಗಣನೆ ಮಾಡದೆ ಉಚಿತ ಭಾಗ್ಯಗಳನ್ನು ಚುನಾವಣೆಯ ಲಾಭಕ್ಕಾಗಿ ಘೋಷಣೆ ಮಾಡ್ತು ಅದನ್ನು ಅನಿವಾರ್ಯವಾಗಿ ಜಾರಿಗೆ ತಂದಿದೆ. ಆ ಕಾರಣಕ್ಕೋಸ್ಕರ ಉಚಿತ ಭಾಗ್ಯಗಳಿಗಾಗಿ ರಾಜ್ಯದ ಅಷ್ಟೂ ಬೊಕ್ಕಸದ ದುಡ್ಡನ್ನು ಖರ್ಚು ಮಾಡ್ತಾ ಇದ್ದಾರೆ. ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲ. ಹಾಗಾಗಿ ಕೇಂದ್ರ ಹಣ ಕೊಡಲಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾರೆ. UPAಗೆ ಹೋಲಿಕೆ ಮಾಡಿದರೆ UPA ಸರ್ಕಾರದ 2004ರಿಂದ 2014ಕ್ಕೆ ಹೋಲಿಕೆ ಮಾಡಿದರೆ NDA ಆಡಳಿತದ ಅವಧಿಯಲ್ಲಿ 200%ಕ್ಕೂ ಹೆಚ್ಚು ಅನುದಾನ ಮತ್ತು ತೆರಿಗೆ ಹಂಚಿಕೆಯನ್ನು ನಾವು ಕೊಟ್ಟಿದ್ದೀವಿ, BJP ಸರ್ಕಾರ ಕೊಟ್ಟಿದೆ ಅಂತ ಅವರು ಕೂಡ ಒಂದು ಲೆಕ್ಕವನ್ನು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ನ ಆರೋಪಕ್ಕೆ BJPಯವರು ಒಂದು ಲೆಕ್ಕವನ್ನು ಕೊಡ್ತಾ ಇದ್ದಾರೆ. 2014ರಿಂದ 2014ರವರೆಗೆ ಕಾಂಗ್ರೆಸ್ನ ಆರೋಪಕ್ಕೆ BJPಯ ಕೌಂಟರ್ ಇದು. 2004ರಿಂದ 2014ರವರೆಗೆ UPA ಅವಧಿಯಲ್ಲಿ ತೆರಿಗೆ ಹಂಚಿಕೆ ಆದದ್ದು 81,795 ಕೋಟಿ. ಆದರೆ 2014ರಿಂದ 2024ರ ಅವಧಿಯಲ್ಲಿ 2,82,791 ಕೋಟಿ ತೆರಿಗೆಯ ಹಂಚಿಕೆ ಕರ್ನಾಟಕಕ್ಕೆ ಬಂದಿದೆ ಅಂತ BJP ವಾದ ಮಾಡ್ತಾ ಇದ್ದಾರೆ. ಇದು ತೆರಿಗೆಯದ್ದಾದರೆ ಮತ್ತೊಂದು ಅಭಿವೃದ್ಧಿ ಅನುದಾನದ ಲೆಕ್ಕವನ್ನು ಕೂಡ BJP ನಾಯಕರು ಕೊಟ್ಟಿದ್ದಾರೆ. ಅದರ ಪ್ರಕಾರ UPA ಅವಧಿಯಲ್ಲಿ 2004ರಿಂದ 2014ರ ಅವಧಿಯಲ್ಲಿ 60,779 ಕೋಟಿ ಅಭಿವೃದ್ಧಿಯ ಅನುದಾನವಾಗಿ ಕೇಂದ್ರ ಸರ್ಕಾರ ಕೊಟ್ಟಿದೆ. ಆದರೆ 2014ರಿಂದ 2024ರ ಅವಧಿಯಲ್ಲಿ BJP ಸರ್ಕಾರ, ಕೇಂದ್ರದ ಸರ್ಕಾರ 2,08,882 ಕೋಟಿ ಕೊಟ್ಟಿದೆ. ಕಾಂಗ್ರೆಸ್ ಕೊಟ್ಟಿದ್ದಕ್ಕಿಂತಲೂ 2,20,000 ಕೋಟಿಯ ಅನುದಾನವನ್ನು ನಾವು ಹೆಚ್ಚಳವಾಗಿ ಕೊಟ್ಟಿದ್ದೀವಿ ಅಂತ BJP ವಾದ ಮಾಡುತ್ತೆ. ಇದಕ್ಕೆ ಪೂರಕವಾಗಿ ಮತ್ತೊಂದಷ್ಟು ಅಂಕಿಅಂಶಗಳನ್ನು ಕೊಡುತ್ತೆ. ಕಾಂಗ್ರೆಸ್ ಇದ್ದಾಗ ಎಷ್ಟು ಹೆದ್ದಾರಿ ಇತ್ತು, ನಾವು ಬಂದ ಮೇಲೆ ಎಷ್ಟಾಯಿತು, ಕಾಂಗ್ರೆಸ್ ಇದ್ದಾಗ ರೈಲ್ವೆ ಮಾರ್ಗ ಎಷ್ಟಿತ್ತು, ಈಗ ಎಷ್ಟಿದೆ, ಏರ್ಪೋರ್ಟ್ ಎಷ್ಟಿತ್ತು, ಈಗ ಎಷ್ಟಿದೆ, ಈ ರೀತಿಯ
ತುಂಬ ಲೆಕ್ಕವನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಇವತ್ತಿನ ಸಿದ್ದರಾಮಯ್ಯನವರ ಪ್ರತಿಭಟನೆಯ ನಂತರ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ. ಯಾವ ಯಾವ ಹಣಕಾಸು ಆಯೋಗದಲ್ಲಿ ಎಷ್ಟೆಷ್ಟು ತೆರಿಗೆ ಪಾಲನ್ನು ಕೊಡಲಾಯಿತು ಅಂತ. 13ನೇ ಹಣಕಾಸು ಆಯೋಗ 2010ರಿಂದ 15ರ ಅವಧಿಯಲ್ಲಿ ಈ ಆಯೋಗ ಇತ್ತು. ಪ್ರತಿ 5 ವರ್ಷಕ್ಕೊಮ್ಮೆ ಹಣಕಾಸು ಆಯೋಗವನ್ನು ಮಾಡಲಾಗುತ್ತೆ. ಈ ಅವಧಿಯಲ್ಲಿ ರಾಜ್ಯಕ್ಕೆ 61,691 ಕೋಟಿ ಬಂದಿದೆ. 2010ರಿಂದ 2014ರವರೆಗೆ UPA ಗೌರ್ಮೆಂಟ್ ಇತ್ತು. ಆ ಸರ್ಕಾರ ಇದ್ದಾಗ 61,000 ರೂಪಾಯಿ ತೆರಿಗೆ ಹಂಚಿಕೆಯಾಗಿದೆ. ಮತ್ತೊಂದು 14ನೇ ಆಯೋಗ, 14ನೇ ಹಣಕಾಸು ಆಯೋಗ 2015ರಿಂದ 2020ರವರೆಗೂ ಇತ್ತು. ಆ ಅವಧಿಯಲ್ಲಿ 1,51,309 ಕೋಟಿ ರೂಪಾಯಿ ತೆರಿಗೆ ಹಂಚಿಕೆಯನ್ನು ಕೊಟ್ಟಿದ್ದೀವಿ ಅಂತ ನಿರ್ಮಲಾ ಸೀತಾರಾಮನ್ ಇವತ್ತು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. 2015ರಿಂದ 2020 14ನೇ ಹಣಕಾಸು ಆಯೋಗ. ಈಗ ನಡೀತಾ ಇರುವಂಥದ್ದು 15ನೇ ಹಣಕಾಸು ಆಯೋಗ. 2020ರಿಂದ 2025ರವರೆಗೆ 15ನೇ ಹಣಕಾಸು ಆಯೋಗ ಇದೆ. ಈ ಅವಧಿಯಲ್ಲಿ ಇನ್ನು ಮುಗಿಯೋದಕ್ಕೆ 2 ವರ್ಷ ಅವಧಿ ಇದೆ. ಇಷ್ಟರಲ್ಲಿ 1,21,854 ಕೋಟಿ ರೂಪಾಯಿಗಳನ್ನು ನಾವೀಗಾಗಲೇ ತೆರಿಗೆ ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ಕೊಟ್ಟಿದ್ದೀವಿ. ಉಳಿದ 2 ವರ್ಷದ ಅವಧಿಯಲ್ಲಿ ಸೇರಿದ್ರೆ ಒಟ್ಟಾರೆ 15ನೇ ಹಣಕಾಸು ಆಯೋಗದಲ್ಲಿ ಕರ್ನಾಟಕಕ್ಕೆ ಒಟ್ಟಾರೆ ತೆರಿಗೆ ಹಂಚಿಕೆಯಾಗೋದು 1,74,339 ಕೋಟಿ ಮೊತ್ತವನ್ನು ನಾವು 15ನೇ ಹಣಕಾಸು ಆಯೋಗದಲ್ಲಿ ಕರ್ನಾಟಕಕ್ಕೆ ಕೊಡ್ತೀವಿ ಅಂತ. 1,74,339 ಕೋಟಿ ರೂಪಾಯಿಯನ್ನು ನಾವು ಕೊಡ್ತೀವಿ ಅಂತ. ಇದು BJPಯವರು ಕೊಟ್ಟಂತಹ ಲೆಕ್ಕ ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಯಾವ ಹಣಕಾಸು ಆಯೋಗ ಇದ್ದಾಗ ಎಷ್ಟೆಷ್ಟು ತೆರಿಗೆ ಬಂದಿದೆ ಅನ್ನೋದನ್ನು ಕೊಟ್ಟಿದ್ದಾರೆ. ಈಗ ಟ್ಯಾಕ್ಸ್ ಕಲೆಕ್ಷನ್ ವಿಷಯಕ್ಕೆ ಬರೋಣ. ದಕ್ಷಿಣದ ರಾಜ್ಯಗಳು ತೆರಿಗೆಯಲ್ಲಿ ಹೆಚ್ಚು ಸಂಗ್ರಹವನ್ನು ಮಾಡುತ್ತವೆ, ಆದರೆ ಅವರಿಗೆ ತೆರಿಗೆ ಹಂಚಿಕೆ ಕಡಿಮೆ ಇದೆ ಅನ್ನೋದು ಸಿದ್ದರಾಮಯ್ಯನವರ ವಾದ ಮತ್ತು ಬಹುತೇಕ ವಿಪಕ್ಷಗಳ ವಾದ. ಈಗ ಕರ್ನಾಟಕ ನೇರ ತೆರಿಗೆ, ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಇನ್ಕಮ್ ಟ್ಯಾಕ್ಸ್ ಬರುತ್ತೆ, ಗಿಫ್ಟ್ ಟ್ಯಾಕ್ಸ್ ಬರುತ್ತೆ, ಬಂಡವಾಳ ಹೂಡಿಕೆಯ ಮೇಲೆ ಬಂದ ಲಾಭದ ಮೇಲೆ ತೆರಿಗೆಯನ್ನು, ಕ್ಯಾಪಿಟಲ್ ಗೇಯ್ನ್ ಆನ್ ಇನ್ವೆಸ್ಟ್ಮೆಂಟ್ ಬರುತ್ತೆ, ಅದೆಲ್ಲವೂ ಕೂಡ ಡೈರೆಕ್ಟ್ ಟ್ಯಾಕ್ಸಲ್ಲಿ ಬರುತ್ತೆ. ಇದರಲ್ಲಿ ಕರ್ನಾಟಕದಲ್ಲಿ ತೆರಿಗೆ ಸಂಗ್ರಹ ಆಗೋದು 2,08,000 ತೆರಿಗೆ ಸಂಗ್ರಹ ಆಗುತ್ತೆ. ದೇಶದಲ್ಲೇ ಸೆಕೆಂಡ್ ಹೈಯೆಸ್ಟ್ ಇದು. ಆದರೆ ನಮಗೆ ಹಂಚಿಕೆ ಆಗೋದು ಕೇವಲ 40,000 ಕೋಟಿ. ಉಳಿದದ್ದು 1,67,000 ಕೋಟಿಯಷ್ಟು ನಷ್ಟ ಅಥವಾ ಕೊರತೆ ರಾಜ್ಯಕ್ಕೆ ಆಗ್ತಾ ಇದೆ ಅನ್ನೋದು ಸಿದ್ದರಾಮಯ್ಯನವರ ವಾದ. ಇನ್ನು ತಮಿಳುನಾಡು ಇದೆ, ಆಂಧ್ರ, ತೆಲಂಗಾಣ, ಕೇರಳ, ಈ 4 ರಾಜ್ಯಗಳಲ್ಲೂ ಕೂಡ 1 ಲಕ್ಷ ತಮಿಳುನಾಡಿನಲ್ಲಾದರೆ 45,000 ಕೋಟಿಯಷ್ಟು ಕೊಡ್ತಾರೆ. ಉಳಿದಿದ್ದು 62,000 ಕೋಟಿಯಷ್ಟು ನಷ್ಟ ತಮಿಳುನಾಡಿಗೆ ಆಗ್ತಾ ಇದ್ದರೆ ಆಂಧ್ರಕ್ಕೆ 12,000 ಕೋಟಿ ನಷ್ಟ, ತೆಲಂಗಾಣಕ್ಕೂ 12,000 ಕೋಟಿಯಷ್ಟು ನಷ್ಟ ಆಗ್ತಿದೆ, ಕೇರಳಕ್ಕೂ 2,000 ಕೋಟಿಯಷ್ಟು ನಷ್ಟ ಆಗ್ತಿದೆ, 2,700 ಕೋಟಿ ಅನ್ನೋದು ದಕ್ಷಿಣದ ರಾಜ್ಯಗಳ ವಾದ. ವಿರೋಧ ಪಕ್ಷಗಳು ಪ್ರಮುಖವಾಗಿ ಮಾಡ್ತಿರುವಂತಹ ವಾದ. ಹಾಗಿದ್ರೆ ನಾರ್ತ್, ಉತ್ತರದ ರಾಜ್ಯಗಳಿಗೆ ತೆರಿಗೆ ಹಂಚಿಕೆ ಹೇಗಾಗ್ತಾ ಇದೆ ಅದರ ಲೆಕ್ಕವನ್ನು ನಾನು ಕೊಡ್ತೀನಿ. ಇದು 2022-2023ರ ತೆರಿಗೆ ಸಂಗ್ರಹ, 2023 ಮತ್ತು 2024ರಲ್ಲಿ ಆಗುತ್ತಿರುವಂತಹ ಹಂಚಿಕೆ. ಉತ್ತರ ಪ್ರದೇಶ ಡೈರೆಕ್ಟ್ ಟ್ಯಾಕ್ಸಲ್ಲಿ ಅವ್ರು ಕೊಡೋದು, ಅವರು ಅಲ್ಲಿಂದ ಸಂಗ್ರಹ ಆಗೋದು 37,983 ಕೋಟಿ. ಆದರೆ ಅವರಿಗೆ ಹಂಚಿಕೆ ಆಗೋದು 1,98,135 ಕೋಟಿ. ಅಂದರೆ ಹೆಚ್ಚುವರಿಯಾಗಿ 1,60,000 ಕೋಟಿಯನ್ನು ಉತ್ತರ ಪ್ರದೇಶಕ್ಕೆ ಯಾಕೆ ಕೊಡ್ತೀರಿ ಅನ್ನೋದು ಸಿದ್ದರಾಮಯ್ಯನವರ ಪ್ರಶ್ನೆ. ಬಿಹಾರ ಕೇವಲ 6,845 ಕೋಟಿಯಷ್ಟು ಡೈರೆಕ್ಟ್ ಟ್ಯಾಕ್ಸನ್ನು ಕಲೆಕ್ಟ್ ಮಾಡುತ್ತೆ ಬಿಹಾರದಿಂದ. ಆದರೆ ಅವರಿಗೆ ಹಂಚಿಕೆ 1,11,000 ಕೋಟಿ. ಯಾಕೆ 1 ಲಕ್ಷದಷ್ಟು ಜಾಸ್ತಿಯನ್ನು ಕೊಡ್ತೀರಾ, 1 ಲಕ್ಷ ಕೋಟಿಯಷ್ಟು ಜಾಸ್ತಿ ಯಾಕೆ ಕೊಡ್ತೀರಾ ಅಂತ. ಇದು ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ, ರಾಜಸ್ಥಾನ ಈ ವಿಷಯದಲ್ಲೂ ಕೂಡ ಹೆಚ್ಚುವರಿ ತೆರಿಗೆಯ ಪಾಲನ್ನು ಉತ್ತರದ ರಾಜ್ಯಗಳಿಗೆ ಕೊಡ್ತೀರಾ ಅಂತ. ಈ ದಕ್ಷಿಣ ಮತ್ತು ಉತ್ತರದ ಚರ್ಚೆ ಬಂದದ್ದು 3 ರಾಜ್ಯಗಳಲ್ಲಿ BJP ಗೆದ್ದಾಗ, ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆದ್ದಾಗ. ದಕ್ಷಿಣದವರು ಅಭಿವೃದ್ಧಿಗೆ ಮತ ಹಾಕ್ತಾರೆ, ಉತ್ತರದವರು ಧರ್ಮ, ಮಂದಿರ ಈ ಕಾರಣಕ್ಕೆ ಮತ ಹಾಕ್ತಾರೆ ಅನ್ನುವಲ್ಲಿಂದ ಶುರುವಾಗಿ ತೆರಿಗೆ ಹಂಚಿಕೆಯವರೆಗೂ ಬಂದಿದೆ. ಹಾಗಿದ್ರೆ ಹೆಚ್ಚು ತೆರಿಗೆಯನ್ನು ಕೊಟ್ಟು ಕಡಿಮೆ ತೆರಿಗೆ ಪಾಲನ್ನು ಪಡೆಯುವಂತಹ ಬೇರೆ ರಾಜ್ಯಗಳಿದ್ವಾ ಇಲ್ವಾ ಉತ್ತರದಲ್ಲಿ? ಡೆಫಿನೆಟ್ಲಿ ಇದ್ದಾವೆ, ಅದನ್ನು ತೋರಿಸ್ತೀನಿ. ಗುಜರಾತ್ ನೇರ ತೆರಿಗೆ ಸಂಗ್ರಹ ಆಗೋದು 85,000 ಕೋಟಿ ತೆರಿಗೆ ಸಂಗ್ರಹ ಆಗುತ್ತೆ ಗುಜರಾತ್ನಲ್ಲಿ 2022-2023ರ ಅವಧಿಯಲ್ಲಿ. ಅವರಿಗೆ ಹಂಚಿಕೆ ಮಾಡಲಾದಂತಹ ದುಡ್ಡು 38,000 ಕೋಟಿ.
ಅಂದರೆ ಕೊರತೆ ತೆರಿಗೆ ಹಂಚಿಕೆಗೆ ಬಂದರೆ 46,000 ಕೋಟಿಯಷ್ಟು ಅವರಿಗೆ ಕಡಿಮೆ ಕೊಟ್ಟಿದ್ದಾರೆ ಅಂತ ಆಗುತ್ತೆ. ಮಹಾರಾಷ್ಟ್ರ ಹೆಚ್ಚು ತೆರಿಗೆ ಸಂಗ್ರಹ ಆಗುವಂತಹ ರಾಜ್ಯ. ಡೈರೆಕ್ಟ್ ಟ್ಯಾಕ್ಸಲ್ಲಿ 6 ಲಕ್ಷ ಕೋಟಿಯಷ್ಟು ತೆರಿಗೆ ಸಂಗ್ರಹ ಆಗಿದ್ದರೆ ಅವರಿಗೆ ಹಂಚಿಕೆ ಆಗೋದು ಕೇವಲ 69,000 ಕೋಟಿಯಷ್ಟು ಹಣ ಮಾತ್ರ. 5,35,000 ಕೋಟಿಯಷ್ಟು ಕೊರತೆ ಆಗುತ್ತೆ ಅವರಿಗೆ. ಮತ್ತೊಂದು ರಾಜ್ಯ ಹರಿಯಾಣ, 45,000 ಕೋಟಿಯಷ್ಟು ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ, ಆದರೆ ಅವರಿಗೆ ಹಂಚಿಕೆ ಕೇವಲ 12,000 ಕೋಟಿ. 33,577 ಕೋಟಿಯಷ್ಟು ಕೊರತೆ ಆಗುತ್ತೆ. ಅಂದರೆ ಹೆಚ್ಚುವರಿಯಾಗಿ ತೆರಿಗೆಯನ್ನು ಕೇಂದ್ರ ಸರ್ಕಾರ ಈ ರಾಜ್ಯಗಳಿಂದ ಸಂಗ್ರಹ ಮಾಡಿದರೂ ಅವರಿಗೆ ಕಡಿಮೆ ಕೊಡ್ತಾ ಇದೆ. ಅದರಲ್ಲಿ ಕರ್ನಾಟಕವೂ ಹೊರತಲ್ಲ. ಹಾಗಿದ್ರೆ ತೆರಿಗೆ ಹಂಚಿಕೆಗೆ ನಿಯಮ ಏನಿದೆ? ಒಂದು ನಿಯಮವನ್ನು ಮಾಡಲಾಗಿದೆ ತೆರಿಗೆ ಹಂಚಿಕೆಗೆ. ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಂದಲೂ ತೆರಿಗೆ ಸಂಗ್ರಹ ಮಾಡುತ್ತೆ. ಆ ತೆರಿಗೆಯ ಹಂಚಿಕೆಗೆ ರಾಜ್ಯಗಳಿಗೆ ಹಂಚಿಕೆ ಮಾಡುವಾಗ ಯಾವ ಮಾನದಂಡವನ್ನು ಬಳಸುತ್ತೆ? 15ನೇ ಹಣಕಾಸು ಆಯೋಗದಲ್ಲಿ ಒಂದಷ್ಟು ಮಾನದಂಡಗಳನ್ನು ಮಾಡಿದ್ದಾರೆ. ಯಾವ ರಾಜ್ಯಗಳಿಗೆ ಯಾವ ರೀತಿ ತೆರಿಗೆ ಹಂಚಿಕೆ ಮಾಡಬೇಕು ಅಂತ ಅದರ ವಿವರ ನಿಮಗಿದೆ. ಮೊದಲಿಗೆ ಜನಸಂಖ್ಯೆ, ಆ ರಾಜ್ಯದ ಜನಸಂಖ್ಯೆ ಎಷ್ಟಿದೆ ಅನ್ನೋದರ ಆಧಾರದ ಮೇಲೆ 15% ಜನಸಂಖ್ಯೆಯನ್ನು ಪರಿಗಣಿಸಲಾಗುತ್ತೆ. ಮತ್ತೊಂದು ಭೂ ವಿಸ್ತೀರ್ಣ, ಎಷ್ಟು ದೊಡ್ಡದಾಗಿದೆ ರಾಜ್ಯ ಅನ್ನೋದನ್ನು 15% ಕ್ರೈಟೀರಿಯಾ ಅದರಲ್ಲಿ ತೆಗೆದುಕೊಳ್ತಾರೆ. ಮತ್ತೊಂದು ಆ ರಾಜ್ಯದಲ್ಲಿ ಅರಣ್ಯದ ಪ್ರಮಾಣ ಎಷ್ಟಿದೆ, ಪರಿಸರ ಯಾವ ರೀತಿಯಾಗಿದೆ. ಒಂದು ವೇಳೆ ಬರಡು ಭೂಮಿ ಇದ್ದರೆ ಅಥವಾ ಮರಳುಗಾಡಿದ್ರೆ ಆ ರಾಜ್ಯಕ್ಕೆ ಸ್ವಲ್ಪ ಹೆಚ್ಚಿನ ಅನುದಾನ ಸಿಗುತ್ತೆ. ಜೊತೆಗೆ ಪ್ರಮುಖವಾದದ್ದು ಆದಾಯದಲ್ಲಿ ಅಂತರ 45% ಇದೆ. ಇದು ದೊಡ್ಡ ಕ್ರೈಟೀರಿಯಾ. ಇದು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ? ದೇಶದಲ್ಲಿ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ತಲಾದಾಯ ಇದೆ, ಜಿ ಡಿ ಪಿಯಲ್ಲಿ ಅತಿ ಹೆಚ್ಚು ತಲಾದಾಯ ಜಿ ಡಿ ಪಿ ಎಷ್ಟಿದೆ ಮತ್ತು ಅತಿ ಕಡಿಮೆ ಜಿ ಡಿ ಪಿ ತಲಾದಾಯ ಎಷ್ಟಿದೆ, ಇದರ ಆಧಾರದ ಮೇಲೆ ಯಾವ ರಾಜ್ಯ ಯಾವ ಹಂತದಲ್ಲಿದೆ ಅನ್ನೋದರ ಆಧಾರದ ಮೇಲೆ ಆ ರಾಜ್ಯಕ್ಕೆ ಎಷ್ಟು ತೆರಿಗೆಯನ್ನು ಕೊಡಬೇಕು ಅನ್ನೋದನ್ನು ಆ ಕ್ರೈಟೀರಿಯಾದಲ್ಲಿ 45% ಈ ಕ್ರೈಟೀರಿಯಾ ಒಳಗೊಂಡಿದೆ. ಆದಾಯದ ಅಂತರ, ಯಾವ ರಾಜ್ಯದ ಆದಾಯ ಅಂದರೆ ಜಿ ಡಿ ಪಿ ಎಷ್ಟಿದೆ, ತಲಾದಾಯ ಎಷ್ಟಿದೆ ಅನ್ನೋದರ ಆಧಾರದ ಮೇಲೆ ಹಂಚಿಕೆಯಾಗುತ್ತೆ. ಮತ್ತೊಂದು ತೆರಿಗೆ ಎಷ್ಟು ಸಂಗ್ರಹ ಆಗುತ್ತೆ, ಯಾವ ರಾಜ್ಯದಲ್ಲಿ ಎಷ್ಟು ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ ಅನ್ನೋದರ ಮೇಲೆ 2.5% ಕ್ರೈಟೀರಿಯಾ ಇದರಲ್ಲಿ ಬರುತ್ತೆ. ಮತ್ತೊಂದು ಜನಸಂಖ್ಯಾ ಕಾರ್ಯಕ್ಷಮತೆ. ಏನಂಗಂದರೆ ಯಾವ ರಾಜ್ಯ ಜನಸಂಖ್ಯಾ ನಿಯಂತ್ರಣದಲ್ಲಿ ಪ್ರಗತಿಯನ್ನು ಸಾಧಿಸಿದ್ದಾವೆ. ಉದಾಹರಣೆಗೆ ದಕ್ಷಿಣದ ರಾಜ್ಯಗಳು ಜನಸಂಖ್ಯೆಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡಿದ್ದಾವೆ. ಆ ರಾಜ್ಯಗಳಿಗೆ ಈ ಕ್ರೈಟೀರಿಯಾದಲ್ಲಿ 12.5% ಬರುತ್ತೆ. ಯಾವಾಗ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ ಅನ್ನೋ ಪದ ಬರುತ್ತೆ ಅಂದರೆ ಆದಾಯದ ಅಂತರದ ವಿಷಯದಲ್ಲಿ. ಅಂದರೆ ದಕ್ಷಿಣದ ರಾಜ್ಯಗಳು, ಉದಾಹರಣೆಗೆ ಕರ್ನಾಟಕ ಅಥವಾ ಉತ್ತರದಿಂದ ಮಹಾರಾಷ್ಟ್ರವನ್ನು ತೆಗೆದುಕೊಳ್ಬೋದು, ಜನರ ತಲಾದಾಯ ಜಾಸ್ತಿ ಇರುತ್ತೆ, ರಾಜ್ಯದ ಜಿ ಡಿ ಪಿ ಜಾಸ್ತಿ ಇರುತ್ತೆ. ಹಾಗಾಗಿ ಅಲ್ಲಿ ಸ್ವಲ್ಪ ನಮಗೆ ಬರುವಂತಹ ಅನುದಾನದ ಹಂಚಿಕೆಯಲ್ಲಿ ಕೊರತೆ ಆಗುತ್ತೆ. ಆದರೆ ನಮಗೆ ಜನಸಂಖ್ಯೆಯ ಕಾರ್ಯಕ್ಷಮತೆಯ ವಿಷಯದಲ್ಲಿ ನಮ್ಮ ತೆರಿಗೆ ಹಂಚಿಕೆ 12% ಅಷ್ಟು ನಮಗೆ ಲಾಭ ಆಗುತ್ತೆ. ಆದರೆ ಆದಾಯದ ಅಂತರದ ವಿಷಯದಲ್ಲಿ ಈ ಕ್ರೈಟೀರಿಯಾದಲ್ಲಿ ಕರ್ನಾಟಕಕ್ಕೆ ತೆರಿಗೆ ಪಾಲು ಸ್ವಲ್ಪ ಕಡಿಮೆ ಆಗುತ್ತೆ. ಇದು ತೆರಿಗೆಯ ಸಂಗ್ರಹವನ್ನು ರಾಜ್ಯಗಳಿಗೆ ಹೇಗೆ ಹಂಚಿಕೆ ಮಾಡಬೇಕು ಅನ್ನೋದು 15ನೇ ಹಣಕಾಸು ಆಯೋಗದಲ್ಲಿರುವಂತಹ ಕ್ರೈಟೀರಿಯಾ. ಇದಾಗಿತ್ತು ಇವತ್ತಿನ ನ್ಯೂಸ್ 360. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.